ಕಳೆದ ಒಂದು ವಾರದ ಹಿಂದೆ ಈ ವಿಷಯ ಬಂದಾಗ ನಾವಿಲ್ಲಿ ಬೋರ್ವೆಲ್ ಹಾಕಕ್ಕೆ ಬಂದಿದ್ವಿ. ಅವತ್ತು ಅನೇಕರು ಬಂದು ಈ ವಿಷಯದ ಬಗ್ಗೆ ಗಮನವನ್ನು ಸೆಳೆದಿದ್ವಿ. ಅದಾದ್ಮೇಲೆ ನಾನು ಇಂಜಿನಿಯರ್ಸ್ಗೂ ಕೂಡ ಮಾತಾಡಿದೆ. ಯಾರ ಗಮನಕ್ಕೂ ಕೂಡ ತರದೆ ನೀವು ಮಾರ್ಕಿಂಗ್ ಮಾಡ್ತಾ ಇರೋಂಥದ್ದು ತಪ್ಪು. ಫಸ್ಟ್ ಅದನ್ನ ಸ್ಟಾಪ್ ಮಾಡಬೇಕು. ನೀವು ಯಾಕೆ ಮಾರ್ಕ್ ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಬಂದು ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಮಾರ್ಕಿಂಗ್ ಮಾಡಬೇಕೋ ಬೇಡವಾ ಅಂತ ನಾವು ತೀರ್ಮಾನ ಮಾಡ್ತೀವಿ ಅಂತ ನಾನು ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಕಳೆದ ಒಂದು ವಾರದಿಂದ ಯಾರು ಬಂದಿಲ್ಲ ಅಂತ ಅನ್ಕೊಂಡಿದ್ದಿಲ್ಲ. ಬಂದಿದ್ರ 4-5 ದಿನದಿಂದ ಬಂದಿಲ್ಲ ಅಲ್ವಾ? ಒಂದು ವಾರದಿಂದ ಬಂದಿಲ್ಲ ಅಲ್ವಾ? ಒಂದು ವಾರದಿಂದ ಬಂದಿಲ್ಲ ಅಲ್ವಾ? ನಾನು ಇಲ್ಲಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಮಾತಾಡಿದ್ದೆ. ಅದಾದ್ಮೇಲೆ ನಮ್ಮ MP ಅವ್ರಿಗೂ ಕೂಡ ಈ ವಿಷಯವನ್ನ ನಾವು ತಿಳಿಸಿದ್ವಿ. ಈ ರೀತಿ ಯಾರೋ ಒಬ್ಬ ಅಯೋಗ್ಯ ಇಲ್ಲೀಗಲ್ ಆಗಿ ಬಿಲ್ಡಿಂಗ್ ಅನ್ನ ಕಟ್ಟಿರುವಂತದ್ದು, ಕೆರೆ ಪಕ್ಕದಲ್ಲಿ 7-8 ಫ್ಲೋರ್ ಅನ್ನ ಕಟ್ಲಿಕ್ಕೆ ಹೋಗಿರುವಂತ ವ್ಯಕ್ತಿ, ಅವ್ರ ಮೇಲೆ ಕೆಲವರು ಬಫರ್ ಝೋನ್ ಅಲ್ಲಿ ತುಂಬಾ ದೊಡ್ಡ ಬಿಲ್ಡಿಂಗ್ ಬರ್ತಾ ಇದೆ ಅಂತ ಒಂದು ಕೇಸನ್ನು ಹಾಕಿರುವಂತದ್ದು. ಅದು ಯಾರಿಗೋ ಒಬ್ಬರಿಗೆ ಹಾಕಿದ್ರೆ ಸಾವಿರಾರು ಜನಕ್ಕೆ ಬರೆ ಹಾಕುವಂತ ಕೆಲಸವನ್ನ ಇವತ್ತು ಈ ಸರ್ಕಾರ ಮತ್ತೆ GBA ಮಾಡ್ಲಿಕ್ಕೆ ಹೊರಟಿದೆ. ಇದು ಸರಿಯಲ್ಲ ಅನ್ನೋ ಮಾತನ್ನ ಕೂಡ ನಾನು ಅವ್ರಿಗೆ ಹೇಳಿದೆ. ಮತ್ತೆ ನಮ್ಮ MP ಅವ್ರಿಗೂ ಕೂಡ ಈ ಎಲ್ಲ ವಿಷಯವನ್ನು ಕೂಡ ನಾವು ತಿಳಿಸಿದ್ದೇವೆ. ನಾವು ಇವತ್ತು ನಾವೆಲ್ಲ ಸೇರಿ, ನೀವು ಪಾಪ ತಾಯಿ ಮಾತಾಡುವಂತ ಸಂದರ್ಭದಲ್ಲಿ ತಮ್ಮನ್ನ ಟೆನ್ಷನ್ ಅಲ್ಲಿ ಏನಪ್ಪ ಮಾಡೋದು, ಸಣ್ಣ ಮನೆ ಕಟ್ಕೊಂಡಿದೀವಿ, ಒಂದ್ಸರಿ ಹೊಡೆದ್ರು, 2ನೇ ಸರಿ ಮತ್ತೆ ಹೊಡೆಯಕ್ ಬಂದ್ರೆ ಏನಪ್ಪ ಮಾಡೋದು ಅನ್ನೋ ಒಂದು ಆಲೋಚನೆಯಲ್ಲಿ ಅವರು ಪಾಪ ನಾವು ಬಿದ್ದು ನನಗೆ ಏಟ್ ಕೂಡ ಆಗಿದೆ, ಓಡಾಡಕ್ಕಾಗಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಮತ್ತೆ ಮೇಡಮ್ ಅವ್ರ ಬಗ್ಗೆ ನಾವು ಕೇಳಿದೆ, ಎಲ್ಲ ಟ್ಯೂಷನ್ ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ತುಂಬಾ ನೋವು ಏನಿದೆ ಮತ್ತೆ ಏನ್ ಮಾಡಬಹುದು ನಾವೆಲ್ಲ ಸೇರಿ ಅನ್ನೋದು ತುಂಬಾ ಜನಗಳ ಒಂದು ಅಭಿಪ್ರಾಯನೂ ಕೂಡ ನಾನು ಕೇಳ್ಕೊಂಡಿದ್ದೆ. ನಾನು ಇದನ್ನು ಗಮನಿಸಿದಾಗ, ಈ ಕೋರ್ಟ್ ಆರ್ಡರ್ನ ಗಮನಿಸಿದಾಗ ನನಗೆ ಉಳಿದಿರುವಂಥದ್ದು ಒಂದು ಬಫರ್ ಝೋನ್ ಅಲ್ಲಿ ಕಟ್ಟಿರುವಂಥದ್ದು ದೊಡ್ಡ ಬಿಲ್ಡಿಂಗ್, ಅದಕ್ಕೆ ಕೋರ್ಟ್ ಆರ್ಡರ್ ಮಾಡಿದೆ. ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬಚಾವ್ ಆಗ್ಬೇಕಲ್ವಾ, ಅದಕ್ಕೆ ಏನ್ ಮಾಡಿದ್ದಾರೆ, ಎಲ್ಲನೂ ಮಾಡಿ ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕೀಗ ಅನ್ನೋದು ನಮ್ಮ ಮುಂದೆ ಇರುವಂತ ವಿಷಯ. ಇದಕ್ಕೆ ಬೇರೆ ಬೇರೆ ಕೆರೆಗಳದು ಕೂಡ ನಾವು ಚೆಕ್ ಮಾಡ್ತಾ ಇದ್ವಿ. ಅದು ಕೂಡ್ಲು ಕೆರೆ ಇರ್ಬೋದು ಅಥವಾ ಇನ್ಯಾವುದೇ ಬೆಂಗಳೂರಲ್ಲಿ ಕೆರೆ ಇರ್ಬೋದು. ಆ ಎಲ್ಲ ಕೆರೆಗಳ ಪಕ್ಕದಲ್ಲಿ ಬಫರ್ ಝೋನ್ 100 ಅಡಿ ಬಿಟ್ಟು ಕಟ್ಟಿದಾರ. ಅಂದ್ರೆ 25 ಮೀಟರ್ ಅಂದ್ರೆ ಸುಮಾರು 100 ಅಡಿ ಹತ್ರ ಬರುತ್ತೆ, 90 ಅಡಿ ಬರ್ಬೋದು, ಅಷ್ಟು ಬಿಟ್ಟು ಕಟ್ಟಿದಾರ. ಆ ರೀತಿ ಏನಾದ್ರೂ ಎಲ್ಲ ಕಡೆ ಬಿಟ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಬಿಲ್ಡಿಂಗ್ಸ್ಗೆ ಏನು ಅವರು ಯಾರು ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನ ನಮಗೂ ಕೊಡ್ಲಿ. ತುಂಬಾ ಜನ ಮಾತಾಡುವಾಗ ಇದನ್ನ ಹೇಳಿದೆ. ನಿಮ್ಗೆ ಒಂದು ಗೊತ್ತಿರ್ಲಿ, ಬಫರ್ ಝೋನ್ ಬಂದಂತದ್ದು 2010 ಆದ್ಮೇಲೆ ಅನ್ಸುತ್ತೆ. NGT ಆ ರೂಲ್ ಬಂದ ಮೇಲೆ ಯಾರು 2010ಕ್ಕಿಂತ ಮುಂಚೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರ ಮನೇನೇನು ಅಷ್ಟು ಈಸಿಯಾಗಿ ಯಾರ್ದು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಅಷ್ಟೊಂದು ಕೊಡಬೇಕಾಗಿಲ್ಲ, ಮತ್ತೆ ಧೈರ್ಯವಾಗಿ ಕೂಡ ಇರಬಹುದು. ಯಾಕಂದ್ರೆ ಅದು ಕಾನೂನು ಇದೆ. ಸಾವಿರಾರು ಜನ ಬಡವರ ಮನೆಗಳನ್ನ ಹೊರಹಾಕ್ಬೇಕು ಅಂತ ಹೇಳಿ ಹಿಂದೆ 2015 ಕೂಡ ಇದು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಇತ್ತು. ಆಗ್ಲೇ ಅಲ್ವಾ ಇದಾಗಿದ್ದು? ಅವಾಗ್ಲೇ ಅಲ್ವಾ? ಆಗ ಕೂಡ ಇದೇ ತರ ಯಾರಿಗೂ ಏನು ಹೇಳಲ್ಲ, ಏನು ಮಾಡಲ್ಲ, ಮತ್ತೆ ಯಾರ ಗಮನಕ್ಕೂ ತರಲ್ಲ, ಕಳ್ತನದಲ್ಲಿ ಮಾಡೋ ರೀತಿ ಅದನ್ನ ಮಾಡದಂತದನ್ನ ಮಾಡಿದೆ. ಆದ್ರೆ ಈಗ ನಾವು ಎಚ್ಚೆತ್ಕೊಂಡಿದೀವಿ. ಒಂದ್ಸಲಿ ಆಗಿದೆ, ಒಂದ್ಸಲಿ ನೀವು ಆ ಕೆರೆನ ಏನು ಉಳಿಸ್ಬೇಕು ಅನ್ಕೊಂಡಿದ್ವಿ ಅದನ್ನ ನಾವು ಕೆರೆನ ಉಳಿಸಿದೀವಿ. ಆ ಕೆರೆನ ಅದ್ಭುತವಾಗಿ ಡೆವಲಪ್ಮೆಂಟ್ ಮಾಡಿದೀವಿ. ಇವತ್ತು ಸಾವಿರಾರು ಜನ ವಾಕ್ ಮಾಡುವಂಥದ್ದು, ಲಕ್ಷಾಂತರ ಜನ ಈ ಕೆರೆ ಸುತ್ತು ಇರುವಂತ ಜನ ನೆಮ್ಮದಿಯಾಗಿದ್ದಾರೆ. ಆ ನೆಮ್ಮದಿಯನ್ನ ಕೆಡಿಸ್ಬೇಕು ಅಂತೇಳಿ ಕೆಲವರು ಆ ಬಿಲ್ಡಿಂಗ್ ಅನ್ನ ಉಳಿಸ್ಕೊಳ್ಳೋ ಒಂದೇ ಒಂದು ಆಲೋಚನೆಯಿಂದ ಬೇರೆ ಎಲ್ಲರನ್ನೂ ಕೂಡ ಇದಕ್ಕೆ ಸಿಕ್ಕಾಕ್ಸೋದಕ್ಕೆ ಹೋಗಿದ್ದಾರೆ. ಅಷ್ಟೇ ಇದು ಆಗಿರುವಂಥದ್ದು. ಅದರಿಂದ ನಾವು ನಿಮ್ ಜೊತೆ ಇದ್ದೀವಿ. ನಾವು ಅದು ಇಲ್ಲಿನ GBAಗಿರ್ಬೋದು ಅಥವಾ ಸರ್ಕಾರಕ್ಕಿರ್ಬೋದು
ನಿಮ್ ಪರವಾಗಿ ಧ್ವನಿ ಎತ್ತೋದಕ್ಕೆ ನಾನು ನಮ್ಮ MP ನಮ್ಮ ಮುಖಂಡರೆಲ್ಲ ನಿಮ್ ಪರವಾಗಿ ನಾವು ಧ್ವನಿಯನ್ನೇ ಎತ್ತೇವೆ. ಇದು ನೀವು ಬರಬೇಕಾಗಿರೋ ರಾಜಕಾರಣಕ್ಕಲ್ಲ, ಅದು ಯಾವುದೋ ಇನ್ನೊಂದು ಚುನಾವಣೆಗಲ್ಲ. ಫಸ್ಟ್ ನೀವು ವೋಟ್ ಹಾಕಿ ಗೆಲ್ಸಿದೀರಲ್ಲ, ಆ ಋಣ ತೀರ್ಸ್ಕೋಬೇಕು ನಾವು ಫಸ್ಟ್ ಅಲ್ವಾ. ಇನ್ಯಾವ ಚುನಾವಣೆ ಬರ್ತದೆ ಅದಕ್ಕೋಸ್ಕರ ಬಂದಿಲ್ಲ. ನನ್ನ ಚುನಾವಣೆ ಇನ್ನು 2.5 ವರ್ಷ ಇದೆ, ನಮ್ಮ MP ಚುನಾವಣೆ ಇನ್ನು 3.5 ವರ್ಷ ಇದೆ. ಈಗೇನು ಸದ್ಯಕ್ಕೆ ಇವತ್ತು ಚುನಾವಣೆ ಆಗ್ಬಿಡುತ್ತೆ ಅಂತ ಏನಿಲ್ಲ. ಇನ್ನು ಕಾರ್ಪೊರೇಷನ್ ಚುನಾವಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಯಾರಿಗೂ. ಅದರಿಂದ ನಾವು ಇದು ಚುನಾವಣೆಗೋಸ್ಕರ ನಾವು ಯಾರು ಸೇರಿಲ್ಲ. ಕರೆಕ್ಟ್ ಅಲ್ವಾ? ನೀವು ನಮಗೆ ವೋಟ್ ಹಾಕಿ ಗೆಲ್ಸಿದ್ದೀರಾ. ನಾನು ಇಲ್ಲಿ MLA ಇದ್ದೀನಿ, ನಮ್ಮ MP ಇಲ್ಲಿದ್ದಾರೆ. ಅವರ ಗಮನಕ್ಕೆ ತಂದು ಇದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಅಲ್ವಾ. ಅದನ್ನ ನಾವೆಲ್ಲ ಒಗ್ಗಟ್ಟಾಗಿರೋಣ. ಯಾರು GBA ಕಮಿಷನರ್ಗೂ ಕೂಡ ಈಗ ನಮ್ಮ MP ಅವರು ಮತ್ತೆ ನಾನು ಮಾತಾಡಿದ್ದೇವೆ. ಅವರು ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಸ್ವಲ್ಪ ಎಲ್ಲ ಮಾತಾಡಲಿ ಅಂತಾನೆ ಇದ್ದಿದ್ದು. ಅವ್ರಿಗೂ ಕೂಡ ಈ ವಿಷಯ ಮನದಟ್ಟಾಗೋ ರೀತಿಯಲ್ಲಿ ನಾವು ಹೇಳೋಣ. ಅದಾದ್ಮೇಲೆ ಏನು ಹೋರಾಟ ಮಾಡಬೇಕು, ಕೋರ್ಟಲ್ಲಿ ಏನ್ ಹಾಕ್ಬೇಕು, ಅಥವಾ ಸರ್ಕಾರಕ್ಕೆ ಏನ್ ಬಿಸಿ ಮುಟ್ಟಿಸ್ಬೇಕು, ಅವೆಲ್ಲವನ್ನ ಮಾಡೋಣ. ಯಾರು ಏನು ಅಷ್ಟೊಂದು ಭಯ ಪಡ್ಬೇಡಮ್ಮ. ಏನ್ ನಿಮ್ ಮನೆ ಬಂದು ನಾಳೆನೆ ಹೊರಾಕ್ಬಿಡ್ತಾರೆ ಅಥವಾ ಇನ್ನೊಂದು ಮಾಡ್ಕೊಂಡ್ಬಿಡ್ತಾರೆ ಅಂತೆಲ್ಲ ಯೋಚನೆ ಎಲ್ಲ ಮಾಡಕ್ ಹೋಗೋಣ. ಆ ರೀತಿ ಎಲ್ಲ ಏನು ಆಗಲ್ಲ. ಮೇಡಮ್ ಅವರು ನೀವು ಪಾಪ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಮಾತಾಡುವಾಗ ನಾನು ನಮ್ಮ MP ಅವರು ಗಮನಿಸ್ತಾ ಇದ್ರು. ಅಂದ್ರೆ ನೋವಲ್ಲಿರುವಂತ ಜನಗಳ ಪರವಾಗಿ ನಾವು ಯಾವತ್ತೂ ಇದೀವಿ. ಅದು ರಾಜಕಾರಣವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಕಳೆದ 20 ವರ್ಷ ಇಲ್ಲಿ ತುಂಬಾ ಜನ ಮನೆಗಳು ಕಟ್ಕೊಂಡಿದ್ದೀರಾ, ಬಿಲ್ಡಿಂಗ್ ಕಟ್ಕೊಂಡಿದ್ದೀರಾ. ಯಾರಿಗೂ ನಾವು ತೊಂದರೆ ಮಾಡಿಲ್ಲ. ಯಾರತ್ರ ಹೋಗಿ ಕೈ ಚಾಚುವಂತ ಕೆಲಸ ನಾವು ಯಾರು ಮಾಡಿಲ್ಲ. ಮಾಡಿದೀವ? ಕೆರೆ ಪಕ್ಕದಲ್ಲಿ ಆದ್ರೂ ಕಟ್ಲಿ, ಬಿಲ್ಡಿಂಗ್ ಅನ್ನ ಕಟ್ಕೊಳ್ಳಿ, ಅವ್ರ ಮನೆಗಳು ಪಾಪ ನೆಮ್ಮದಿಯಾಗಿರ್ಲಿ ಅಂತ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ನಾವು ಯಾರು ಮಾಡಿಲ್ಲ. ಅದಕ್ಕೆ ನಮ್ಗೆ ಪದೇ ಪದೇ ವೋಟ್ ಹಾಕಿ ಜನ ನೀವೆಲ್ಲ ನಮ್ಮನ್ನ ಇಲ್ಲಿ ಗೆಲ್ಸಿರುವಂತದ್ದು. ನಮ್ ಜವಾಬ್ದಾರಿ ಇದೆ, ನಮ್ಗೆ ಜವಾಬ್ದಾರಿ ಇದೆ. ನೀವು ನಿಮ್ಮ ಜೊತೆ ನಾವಿದ್ದೀವಿ. ಅದು ಎಷ್ಟು ಇದಾದ್ರೂ ಬರ್ಲಿ, 3 ವರ್ಷ ಈ ಸರ್ಕಾರ ಏನೇನ್ ಆಟ ಆಡ್ತದೆ ಆಟ ಆಡ್ಬಿಡ್ಲಿ. ಅಲ್ಲಿವರೆಗೂ ತಡ್ಕೋಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಕೋರ್ಟ್ಗೆ ಹಾಕ್ಬೇಕಾ ಅಥವಾ ಸರ್ಕಾರದಲ್ಲಿ ಫೈಟ್ ಮಾಡ್ಬೇಕಾ, ಇವೆಲ್ಲವನ್ನ ನಾವು ನಿಮ್ಮೊಟ್ಟಿಗೆ ನಿಂತು ಮಾಡೋಂಥದಕ್ಕೆ ಸದಾ ನಿಮ್ ಜೊತೆ ಇದೀವಿ. ಅಂದ್ರೆ ಯಾವತ್ತೂ ಕೂಡ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ, ಮುಂದೆನೂ ಕೂಡ ನಾವು ಬಿಡಲ್ಲ. ಮತ್ತೆ ಕಾನೂನು ಪ್ರಕಾರ ಇದನ್ನ ಏನೇನ್ ಮಾಡಬಹುದು. ನಮ್ಮ MP ಅವರು ಕೂಡ ಅಡ್ವೊಕೇಟ್ ಇದ್ದಾರೆ. ಅವರು ಕೊಟ್ಟಿರುವಂತದ್ದು ಎಲ್ಲಿ ವಾಟರ್ ಬಾಡಿ ಇದೆ ಅಲ್ಲಿಂದ 100 ಅಡಿ ಅಥವಾ 24 ಮೀಟರ್ ಅಂತ ಕೊಟ್ಟಿದ್ದಾರೆ. ಮೊದಲು 30 ಮೀಟರ್ ಇತ್ತು ಬಫರ್, ಈ ಕಡಿಮೆ ಮಾಡಿ 24 ಮೀಟರ್ ಮಾಡಿದ್ದಾರೆ. 24 ಮೀಟರ್ ಮಾಡಿದಾಗ ಅದು ಬೌಂಡ್ರಿಯಿಂದ ಅಲ್ಲ, ವಾಟರ್ ಬಾಡಿ ಎಲ್ಲಿಂದ ಇದೆ ಅಲ್ಲಿಂದ ಅಲ್ವಾ. ಅದಾದಾಗ ಸುಮಾರು 70-75% ಜನಕ್ಕೆ ತೊಂದರೆ ಆಗಲ್ಲ ನನಗೆ ಗೊತ್ತಿದ್ದಾಗ. ಇನ್ನೊಂದು 25% ಅಲ್ವಾ. ಆ 25% ವರೆಗೂ ಕೂಡ ಏನು ನಾವು ಸಹಾಯ ಮಾಡಬಹುದು ಅದನ್ನ ಮಾಡುವಂತ ಕೆಲಸ ಖಂಡಿತ ಮಾಡ್ತೀವಿ. ನೀವೇನು ಹೆದರ್ಕೋಬೇಕಾಗಿಲ್ಲ. ಪಾಪ ಎಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಾ, ನಾವು ನಿಮ್ ಜೊತೆ ಇದ್ದೀವಿ. ಅಂದ್ರೆ ಇವತ್ತು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ, ಇವತ್ತಿಂದಲೇ ಇದಾಗ್ಬಿಡುತ್ತೆ ಅಂತಲ್ಲ. ನಾವು ಜಂಟಿಯಾಗಿ ಹೋರಾಟ ಮಾಡೋಣ. ನಿಮ್ ಮನೇನ ರಾತ್ರಿ ಬಂದು ಮುಟ್ಟೋ ರೀತಿಯಲ್ಲಿ ನಾವಂತೂ ಬಿಡೋದಿಲ್ಲ, ಅದಕ್ಕಂತೂ ಗ್ಯಾರಂಟಿ.